ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಬಜ್ಪೆ. ಇವತ್ತು ನಾನು ಕಾಪುಗೆ ಬಂದಿದ್ದೇನೆ. ಕಾಪುವಲ್ಲಿ ಮಾರಿಗುಡಿ ಹತ್ರ ಇದ್ದೇನೆ. ಇಲ್ಲಿ ಬ್ರಹ್ಮಕಲಶಾಭಿಷೇಕ ನಡೀತಾ ಇದೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಬ್ರಹ್ಮಕಲಶಾಭಿಷೇಕ ಆಯಿತು. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರುವ ಹಾಗೆಯೇ ಈ ಟೈಮಲ್ಲಿ ಇಲ್ಲಿ ಸಾಧಾರಣ ಒಂದು 35-36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಲಿದೆ. ಆ ಬಿಸಿಲಲ್ಲೂ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಅದೇ ರೀತಿ ಹೋಗುವಾಗ ಇನ್ನೊಂದು ವಿಶೇಷತೆ ನೋಡಿದೆ, ಎಲ್ಲ ಕಡೆಯಲ್ಲಿ ನೀರು ಕೊಡ್ತಾಯಿದ್ರು ಅಂತ ಹೇಳಿದರೆ, ಸಣ್ಣ ಸಣ್ಣ ಬಾಟ್ಲು ನೀರು ಕೊಡ್ತಾಯಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ಅದೇ ರೀತಿ ಸ್ವಯಂ ಸೇವಕರಾಗಿ ತುಂಬ ಮಂದಿ ಮಕ್ಕಳಿದ್ರು, ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಇದ್ದರು. ಅದು ಕೂಡ ತುಂಬ ಖುಷಿ ಆಯಿತು. ಅದೇ ರೀತಿ ನೀವು ಒಂದು ಸಲ ದೇವಸ್ಥಾನವನ್ನು ಒಳಗಡೆಯಿಂದ ನೋಡಬೇಕು. ಯಾಕಂತ ಹೇಳಿದರೆ ಇಲ್ಲಿಯ ಕೆತ್ತನೆ ಕೆಲಸಗಳಂತೂ ತುಂಬ ಚೆನ್ನಾಗಾಗಿದೆ. ಈ ಟೈಮಲ್ಲಿ ಹೋದರೆ ನಿಮ್ಗೆ ಅಷ್ಟು ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿದ ಮೇಲೆ ಒಂದು ಸಲ ಹೋಗಿ ನೋಡಿ ಬನ್ನಿ ಯಾವ ರೀತಿ ಆಗಿದೆ ಅಂತೇಳಿ. ಅದೇ ರೀತಿ ನೀವು ಒಳಗಡೆ ಹೋಗಬೇಕಾದ್ರೆ ಇಲ್ಲಿ ಒಂದು ಮೂಲಂಗಿ ಮತ್ತು ಗುಳ್ಳದಿಂದ ಒಂದು ಡೆಕೋರೇಷನ್ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೇವಾರಸದ ಪ್ರಸಾದ ಬರ್ತಾರೆ. ಅಪ್ಪನ ದರ್ಶನ ಇದೇ ಬರ್ತದೆ. ಅನ್ನ ಪ್ರಸಾದನ ಸ್ವೀಕಾರ ಮಾಡಿಕೊಡ್ತಾರೆ. ವಿನಂತಿ ಮಾಡ್ಕೊಂಡು ಇಲ್ಲಿದು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ನೋಡಿ, ಇದು ಗಂಟೆ. ಇದು ಕರ್ನಾಟಕದ ಅತಿ ದೊಡ್ಡ ಗಂಟೆ. ಅದೇ ರೀತಿ ಭಾರತದ 2ನೇ ಅತಿ ದೊಡ್ಡ ಗಂಟೆ ಅಂಥೇಳಿ ಹೆಸರು ಪಡ್ಕೊಂಡಿದೆ ಇದು. ದೇವಸ್ಥಾನವನ್ನೆಲ್ಲ ನೋಡ್ಕೊಂಡು ಇವಾಗ ಊಟದ್ದು ಸೆಕ್ಷನಿಗೆ ಬಂದ್ವಿ. ಇವಾಗ ಇಲ್ಲಿ ಬಫೆ ಸಿಸ್ಟಮ್ ಕೂಡ ಇದೆ. ಅದೇ ರೀತಿ ಕುತ್ಕೊಂಡು ಊಟ ಮಾಡುವವರಿಗೆ ವ್ಯವಸ್ಥೆ ಕೂಡ ಇದೆ, ಎಲೆದು ವ್ಯವಸ್ಥೆ. ಅದೇ ರೀತಿ ನಾವು ಬಫೆ ಸಿಸ್ಟಮ್ ಹತ್ರ ಇದ್ದೇವೆ ನೋಡಿ. ಎಷ್ಟು ಅಂದರೆ ಒಂದೇ ರೀತಿ ಸಾರಿ ಎಲ್ಲ ಉಟ್ಟು ಇಲ್ಲಿ ಊಟ ಬಡಿಸ್ತಾ ಇದ್ರು. ತುಂಬ ಬಗೆ ಇತ್ತು ಊಟಕ್ಕೆ. ಅದೇ ರೀತಿ ನೋಡಿ, ಇನ್ನೊಂದು ವಿಶೇಷತೆ ನಾನು ಹೇಳಿದ್ನಲ್ಲ ಆವಾಗಲೇ, ಇದೇ ರೀತಿ ಬಾಟ್ಲಲ್ಲಿ ನೀರು ಕೊಡ್ತಾಯಿದ್ರು ಎಲ್ಲ ಕಡೆ. ಇಲ್ಲಿ ಕೂಡ ಅಂದರೆ ಹೇಳಿದರೆ ತುಂಬ ಬಿಸಿಲು ಇರೋದ್ರಿಂದ ಅದನ್ನು ತಗೊಂಡು ಹೊರಗಡೆ ಕೂಡ ಹೋಗ್ಬೋದು. ಅದೇ ರೀತಿ ಮಜ್ಜಿಗೆ ವ್ಯವಸ್ಥೆ ಕೂಡ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಊಟ ಮಾಡಿಕೊಂಡು ಇವಾಗ ಊಟ ತಯಾರು ಮಾಡುವ ಜಾಗಕ್ಕೆ ಬಂದಿದ್ದೇವೆ, ಕಿಚನಿಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಅನ್ನ ಇಟ್ಟಿದ್ದಾರೆ ದೊಡ್ಡ ಪಾತ್ರೆಯಲ್ಲಿ. ಅದೇ ರೀತಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಪದಾರ್ಥಗಳನ್ನೆಲ್ಲ ಇಟ್ಟಿದ್ದಾರೆ. ಹೀಗೆಲ್ಲ ತುಂಬ ವಿಶೇಷಗಳೊಂದಿಗೆ ಕಾಪು ಮಾರಿಯಮ್ಮನ ಬ್ರಹ್ಮಕಲಶಾಭಿಷೇಕ ನಡೆಯಿತು. ಇಲ್ಲಿಗೆ ಈ ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ಸನ್ನಿಧಾನಗಳವರು ಕ್ಷೇತ್ರಕ್ಕೆ ಬಂದು ಭಗವತ್ ಭಕ್ತರನ್ನ ಅನುಗ್ರಹಿಸಲಿದ್ದಾರೆ. ಹಾಗೆಯೇ ಶ್ರೀ